ಜ್ಞಾನವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ವೀಕ್ಷಕರೇ, ಈ ದಿನದ ಜ್ಞಾನದ ಜಗಲಿ ಸಂಚಿಕೆಯಲ್ಲಿ ಸಾಮಾಜಿಕ ಜಾಲತಾಣಗಳ ಸಮರ್ಪಕವಾದ ಬಳಕೆ ಹೇಗೆ ಎನ್ನುವ ವಿಷಯದ ಬಗ್ಗೆ ನಾವುಗಳು ಮಾತನಾಡುವವರಿದ್ದೇವೆ. ಸ್ನೇಹಿತರೆ, ಕಾಲ ಬದಲಾದಂತೆಲ್ಲ ನವ ಮಾಧ್ಯಮಗಳು ಇವತ್ತಿನ ಬದುಕನ್ನ ಆಳ್ತಾ ಇದೆ. ಹಲವು ವಿಷಯಗಳನ್ನ, ಹಲವು ರೀತಿಯ ಸಂಗತಿಗಳನ್ನ ನವಮಾಧ್ಯಮಗಳಿಂದ ಜನಸಾಮಾನ್ಯರು ಪಡ್ಕೊಳ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣಗಳು ಎಲ್ಲರಿಗೂ ಕೂಡ ಲಭ್ಯವಾಗ್ತಾ ಇದೆ. ಹೀಗಿರುವಾಗ ಸಾಮಾಜಿಕ ಜಾಲತಾಣಗಳನ್ನ ಯಾವ ರೀತಿಯಲ್ಲಿ ಸಮರ್ಪಕವಾಗಿ ಬಳಸಿಕೊಳ್ಳಬಹುದು ಎನ್ನುವಂತಹ ವಿಷಯ. ಇಲ್ಲಿ ಸಾಮಾಜಿಕ ಜಾಲತಾಣಗಳನ್ನ ನೋಡೋದೇ ಆದ್ರೆ ನಮ್ಮ ಸಮರ್ಪಕವಾದಂತಹ ಜ್ಞಾನವನ್ನ ಬೆಳೆಸಿಕೊಳ್ಳುವ ನಿಟ್ಟಿನಲ್ಲಿ ಸಾಮಾಜಿಕ ಜಾಲತಾಣಗಳು ಹಲವು ರೀತಿಯಲ್ಲಿ ಉಪಯೋಗವನ್ನ ಮಾಡಬಹುದು. ಅಲ್ಲದೆ ಹಲವು ವಿಷಯಗಳ ಕುರಿತಾಗಿ ತಿಳಿದುಕೊಳ್ಳುವುದಕ್ಕಾಗಿ ಅಥವಾ ನಾವು ತಿಳಿಸಬೇಕಾದಂತಹ ಸಮರ್ಪಕ ವಿಷಯಗಳನ್ನ ಜನಸಾಮಾನ್ಯರಿಗೆ ತಲುಪಿಸುವುದಕ್ಕಾಗಿ ಕೂಡ ಸಾಮಾಜಿಕ ಜಾಲತಾಣಗಳನ್ನ ಬಳಸಿಕೊಳ್ಳಬಹುದು. ನಿಮ್ಮ ಕಿವಿಯಾರೆ ನೀವೊಂದಷ್ಟು ವಿಷಯಗಳನ್ನ ಕೇಳಿರಬಹುದು. ಎಲ್ಲಿಯೋ ಕಾಣೆಯಾದಂತಹ ವ್ಯಕ್ತಿಯನ್ನ ಹುಡುಕಿ ಕೊಡುವಲ್ಲಿ ಸಾಮಾಜಿಕ ಜಾಲತಾಣ ಉತ್ತಮವಾದಂತಹ ಒಂದು ಪ್ರಭಾವವನ್ನ ಬೀರಿತು ಎನ್ನುವಂತಹ ವಿಷಯ ಇರಬಹುದು. ಅಥವಾ ಯಾವುದೋ ಸಹಾಯವನ್ನ ಬಯಸಿ ಬಂದಂತಹ ವ್ಯಕ್ತಿಗೆ ಸಾಮಾಜಿಕ ಜಾಲತಾಣಗಳಿಂದಾಗಿ ಒಂದಷ್ಟು ಸಹಾಯವಾಯಿತು ಅನ್ನುವಂತಹ ವಿಷಯಗಳು. ಆದರೆ ಎಷ್ಟು ರೀತಿಯ ಧನಾತ್ಮಕ ಸಂಗತಿಗಳು ಸಾಮಾಜಿಕ ಜಾಲತಾಣಗಳಿಂದ ಉಂಟಾಗ್ತಿದೆಯೋ ಅದೇ ರೀತಿಯಾಗಿ ನಕಾರಾತ್ಮಕ ವಿಷಯಗಳು ಕೂಡ ಸಾಮಾಜಿಕ ಜಾಲತಾಣಗಳ ಜೊತೆಗೆ ಇದೆ ಅನ್ನುವಂಥದ್ದು ಸುಳ್ಳಲ್ಲ. ಉದಾಹರಣೆಗೆ, ಹಿಂದೆ ಒಂದು ಕಾಲ ಇತ್ತು. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಬದುಕನ್ನ ತಲುಪಬೇಕು ಅನ್ನುವುದಾದ್ರೆ ಆತನ ಸುತ್ತಲಿನ ವಾತಾವರಣದಲ್ಲಿ ನಾವು ಇರಬೇಕು ಅಥವಾ ಆತನಿಗೆ ಸಂಬಂಧಪಟ್ಟವರ ಮೂಲಕ ಅವರನ್ನ ತಲುಪಬೇಕು ಎನ್ನುವಂತಹ ವ್ಯವಸ್ಥೆ ಇತ್ತು. ಆದ್ರೆ ಸದ್ಯ ಇರುವಂತಹ ಪರಿಸ್ಥಿತಿಯಲ್ಲಿ ಸಾಮಾಜಿಕ ಜಾಲತಾಣದ ಮೂಲಕ ಯಾವುದೇ ವ್ಯಕ್ತಿಯನ್ನಾದ್ರೂ ಕೂಡ ಆತನ ಒಂದು ವ್ಯಕ್ತಿತ್ವವನ್ನ ಹರಣ ಮಾಡೋದು ಬಹಳ ಸುಲಭ ಎನ್ನುವಂತಾಗಿದೆ. ಸರ್ಕಾರ ಕೂಡ ಈ ನಿಟ್ಟಿನಲ್ಲಿ ಸಾಕಷ್ಟು ವಿಷಯಗಳನ್ನ, ಸಾಕಷ್ಟು ನಿರ್ಣಯಗಳನ್ನ ಕೈಗೊಂಡಿದ್ದಾಗ್ಯೂ ಕೂಡ ಒಂದಷ್ಟು ಜನ ಸಾಮಾಜಿಕ ಜಾಲತಾಣಗಳ ಮೂಲಕ ಸಾಮಾಜಿಕವಾಗಿ ವ್ಯಕ್ತಿಗತವಾದಂತಹ ಒಂದಷ್ಟು ಅಸೂಯೆಯಿಂದ ಅಥವಾ ಇತರೆ ಕಾರಣಗಳಿಂದ ಅಥವಾ ತಮ್ಮ ಋಣಾತ್ಮಕ ಮನೋಭಾವದಿಂದ ಇತರರ ಚಾರಿತ್ರ್ಯ ಹರಣ ಮಾಡುವಂಥದ್ದಿರಬಹುದು, ಅಥವಾ ಸುಳ್ಳು ಸುದ್ದಿಗಳನ್ನ ಹಬ್ಬಿಸುವಂಥದ್ದೇ ಇರಬಹುದು, ಅಥವಾ ಯುವಕರ ಮೇಲೆ ದುಷ್ಪರಿಣಾಮವನ್ನ ಉಂಟು ಮಾಡುವಂತಹ ವಿಷಯಗಳನ್ನ ಪ್ರಚೋದಿಸುವಂಥದ್ದಿರಬಹುದು. ಇಂತಹ ಹಲವು ವಿಷಯಗಳನ್ನು ನಾವು ಗಮನಿಸಬಹುದು. ಹಾಗಾದರೆ ಒಬ್ಬ ಸಾಮಾನ್ಯ ನಾಗರಿಕನಾಗಿ ನಾವೇನನ್ನ ಮಾಡಬೇಕು? ಮುಖ್ಯವಾಗಿ ನಮ್ಮ ಮನೆಯಲ್ಲಿರುವಂತಹ ಪುಟ್ಟ ಮಕ್ಕಳಿಗೆ ಇಂತಹ ನಕಾರಾತ್ಮಕ ವಿಷಯಗಳು ತಲುಪದ ರೀತಿಯಲ್ಲಿ ನಾವು ಎಚ್ಚರವನ್ನ ವಹಿಸಬೇಕು. ಇದರ ಜೊತೆಗೆ ನಿಮಗೆ ನಿಮ್ಮ ಗಮನಕ್ಕೆ ಬಂದು ಇಂತಹ ಸುಳ್ಳು ಸುದ್ದಿಗಳು ಹರಿದಾಡ್ತಾ ಇದೆ ಅನ್ನುವಂತಹ ಸಂದರ್ಭದಲ್ಲಿ ಸಾಧ್ಯವಾದಷ್ಟರ ಮಟ್ಟಿಗೆ ಅವನ್ನ ತಡೆಯುವ ಪ್ರಯತ್ನವನ್ನ ನಾವು ಮಾಡಬೇಕು. ಉದಾಹರಣೆಗೆ, ಇಂತಹ ಅಕೌಂಟ್ಗಳನ್ನ ನೀವು ಗಮನಿಸಿದ್ದೇ ಆದಲ್ಲಿ ಅವುಗಳನ್ನ ರಿಪೋರ್ಟ್ ಮಾಡುವಂತಹ ವ್ಯವಸ್ಥೆಗಳು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಲಭ್ಯ ಇದೆ. ಇವುಗಳ ಕಡೆಗೆ ನಾವು ಕಾರ್ಯೋನ್ಮುಖರಾಗಬೇಕು. ಯಾವುದೇ ವಿಷಯದ ಬಗ್ಗೆ ಅಥವಾ ಘಟನೆಯ ಬಗ್ಗೆ ನಿಮಗೆ ನಿಖರವಾದ ಮಾಹಿತಿ ಇಲ್ಲದೆ ಹೋದಲ್ಲಿ ಅವುಗಳನ್ನ ಪ್ರಚುರಪಡಿಸುವಂಥದ್ದು ಕಾನೂನಾತ್ಮಕವಾಗಿ ಮತ್ತು ನೈತಿಕವಾಗಿ ತಪ್ಪಾಗಿರುತ್ತೆ. ಇಂತಹ ವಿಷಯಗಳನ್ನ ನಾವು ಹರಿಬಿಡುವಂಥದ್ದು ಕೂಡ ತಪ್ಪು. ಯಾವುದೇ ವಿಷಯದ ಬಗ್ಗೆ ತನಿಖೆಯಾಗದೆ ನಾವೇ ಸಾಮಾಜಿಕ ಜಾಲತಾಣಗಳಲ್ಲಿ ನಿರ್ಣಯವನ್ನ ತೆಗೆದುಕೊಳ್ಳುವಂಥದ್ದು ಕೂಡ ತಪ್ಪು. ಕೆಲವೊಮ್ಮೆ ನಮ್ಮ ಕುತೂಹಲಕ್ಕಾಗಿ ನಾವು ಕಳಿಸಿಕೊಡುವಂತಹ ಸಂದೇಶಗಳು ಅಥವಾ ನಾವು ಇತರರಿಗೆ ತಿಳಿಸುವಂತಹ ವಿಷಯಗಳು ಸಮಾಜದ ಮೇಲೆ ಕೆಟ್ಟ ಪರಿಣಾಮವನ್ನ ಬೀರಬಹುದು. ಇವಿಷ್ಟೇ ಅಲ್ಲದೆ ಸಾಮಾನ್ಯವಾಗಿ ಯಾವುದೇ ವಿಷಯವನ್ನ ಯಾವುದೇ ವ್ಯಕ್ತಿಗಳಿಗೆ, ಸಂಸ್ಥೆಗಳಿಗೆ ಅಥವಾ ವಿಷಯಗಳಿಗೆ ಸಂಬಂಧಿಸಿದಂತೆ ನಾವು ಹರಿಬಿಡೋದೇ ಆದ್ರೆ ಅದು ಮುಂದಿನ ದಿನಗಳಲ್ಲಿ ಯಾವ ಪರಿಣಾಮವನ್ನ ಬೀರಬಹುದು, ಯಾವ ವ್ಯಕ್ತಿಯ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆಯೋ ಅವರ ವೈಯಕ್ತಿಕ ಬದುಕಿನ ಮೇಲೆ ನಾವು ಮಾಡ್ತಿರುವಂತಹ ದಾಳಿ ಯಾವ ರೀತಿಯ ಪರಿಣಾಮವನ್ನ ಬೀರಬಹುದು ಅನ್ನುವಂಥದ್ದನ್ನ ನಾವು ತಿಳಿದಿರಬೇಕು. ತನ್ಮೂಲಕ ನಾವು ಹರಿಬಿಡುವಂತಹ ವಿಷಯದ ಬಗ್ಗೆ ನಾವುಗಳು ಯೋಚನೆಯನ್ನ ಮಾಡಬೇಕು. ಇವಿಷ್ಟನ್ನ ಮಾಡಿದ್ದೇ ಆದಲ್ಲಿ ಸಾಮಾಜಿಕ ಜಾಲತಾಣಗಳನ್ನ ನಾವು ಸಮರ್ಪಕವಾಗಿ ಬಳಸಿದ ಹಾಗಾಗತ್ತೆ. ಅಲ್ಲದೆ ಇವುಗಳಿಂದ ನಾವು ತಿಳಿಯಬೇಕಾದಂತಹ ವಿಷಯಗಳೇನು ಮತ್ತು
ಯಾವ ವಿಷಯದಲ್ಲಿ ನಾವು ಸಾಮಾಜಿಕ ಜಾಲತಾಣಗಳಿಂದ ದೂರ ಇರಬೇಕು ಅನ್ನುವಂಥದ್ದನ್ನ ಮೊಟ್ಟ ಮೊದಲನೇದಾಗಿ ನಾವು ಅರ್ಥೈಸಿಕೊಳ್ಬೇಕು. ಅಲ್ಲದೆ ನಮ್ಮ ಮಕ್ಕಳು ಸಾಮಾಜಿಕ ಜಾಲತಾಣಗಳನ್ನ ಹೇಗೆ ಬಳಸ್ತಾ ಇದ್ದಾರೆ ಅನ್ನುವಂಥದ್ದರ ಮೇಲೆ ಯಾವಾಗಲೂ ಒಂದು ಕಣ್ಣನ್ನ ಇಟ್ಟಿರಬೇಕು. ಇವಿಷ್ಟು ಮಾಹಿತಿಯ ಜೊತೆಗೆ ಈ ದಿನದ ಸಂಚಿಕೆಯನ್ನ ನಾನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇನೆ. ಇಂತಹ ಇನ್ನೊಂದು ವಿಷಯದ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ.